ತೆಗಿಯ ಅವ್ರಿಗೆ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ? ಶಾಸಕರು ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಡಿಪೋ ಮ್ಯಾನೇಜರ್ ಒಂದು ಅಷ್ಟೇ ವಿದ್ಯಾರ್ಥಿಗಳ ಮೇಲೆ ಸಿಟ್ಟು. ಅವ್ರಿಗೆ ನಾವು ಫ್ರೀಯಲ್ಲಿ ಬಸ್ ಹೋಗಿ ಅಂತ ಹೇಳುದಿಲ್ಲ, ಹಣ ಕೊಟ್ಟು ಬರ್ತೇವೆ. ಅದಕ್ಕೋಸ್ಕರ ನಮ್ಮನ್ನು ಇಷ್ಟೊತ್ತು ಮಳೆಯಲ್ಲಿ ಕಾಯಿಸ್ತಿದ್ದಾರೆ. ನಮಗೆ ಕ್ಲಾಸ್ ಉಂಟು, ಕ್ಲಾಸ್ ಬಿಟ್ಟು ನಮ್ಮ ಅಧಿಕಾರ ನಾವು ನಮ್ಮ ಹಕ್ಕನ್ನು ಕೇಳ್ತಿದ್ದೇವೆ. ಅದನ್ನು ಕೇಳಲಿಕ್ಕೆ ಸಹ ನಾವು ರೋಡಲ್ಲಿ ನಿಲ್ಬೇಕು. ನಾವು ಹೋಗುವಂತ ನಮ್ಮ ಟ್ಯಾಕ್ಸ್ ಹಣದಿಂದ ಅವ್ರಿಗೆ ಸ್ಯಾಲರಿ ಕೊಡ್ತೇವೆ. ಆದ್ರೂ ಸಹ ಈ ವಿದ್ಯಾರ್ಥಿಗಳ ಮೇಲೆ ಯಾಕೆ ಸಿಟ್ಟು ಅವರಿಗೆ? ನಾವು ಬರೋವರೆಗೂ ನಮ್ಮ ಹೋರಾಟವನ್ನು ಕೈ ಬಿಡ್ಲಿಕ್ಕಿಲ್ಲ. ಮಳೆ ಬರಲಿ ಎಂತದೇ ಬರಲಿ ನಾವು ಕೈ ಬಿಡ್ಲಿಕ್ಕಿಲ್ಲ. ಬರಲೇಬೇಕು, 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 ಬರಲೇಬೇಕು. ಡಿಪೋ ಮ್ಯಾನೇಜರ್ ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು, 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 ಬರಲೇಬೇಕು. ಡಿಪೋ ಮ್ಯಾನೇಜರ್ ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು. ಸಪ್ತ ಸಮಯಕ್ಕೆ 1 ನಿಮಿಷ ಹೆಚ್ಚು ಕಡಿಮೆ ಆದರೆ ಎಲ್ಲ ಊರುಗಳಿಗೂ ಬಸ್ ಅನ್ನು ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು ಈಗ ನೆಕ್ಸ್ಟ್ ನೀವು ಹೇಳಿದ ಊರುಗಳಿಗೆ ಬಸ್ ಬಿಡಬೇಕಾದ್ರೆ ನಮಗೆ ಪರ್ಮಿಟ್ ಬೇಕಾಗ್ತದೆ, ಪರವಾನಿಗೆ ಬೇಕಾಗ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ನಾನ್ ಮೊನೋಪೋಲಿ ಏರಿಯಾ, ರಾಷ್ಟ್ರೀಕೃತವಲ್ಲದ ಮಾರ್ಗ. ಅದೇ ನಿಮಗೆ ಹಾಸನ, ಧರ್ಮಸ್ಥಳ, ಚಿಕ್ಕಮಗಳೂರು ಆ ಕಡೆ ನಮ್ಮದೇ ಮನಸ್ಸು ಇಷ್ಟ, ನಾವು ಯಾವ ಟೈಮಿಗೆ ಬೇಕೋ ಎಲ್ಲಿ ಬೇಕೋ ಬಸ್ ಹಾಕೊಂಡು ನಿಮಗೆ ಹಕ್ಕಿದೆ, ರೈಟ್ಸ್ ಇದೆ. ಬಟ್ ಈ ವಲಯದಲ್ಲಿ ನಮಗೆ ಬಸ್ ಓಡಿಸಲಿಕ್ಕೆ ನಮಗೆ RTOದಿಂದ ಪರ್ಮಿಷನ್ ಬೇಕಾಗ್ತದೆ, ಆಯ್ತಾ, ಟೈಮ್ ಬೇಕಾಗ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲಿ ಬಸ್ ಬೇಕೋ ಅಂದರೆ ಅಗತ್ಯ ಇರೋ ಕಡೆ ಕೇಸ್ ಅಲ್ಲಿಂದ ಪರ್ಮಿಷನ್ ಸಿಕ್ಕರೆ, ಗ್ರ್ಯಾಂಟ್ ಆಗಿ ಪರ್ಮಿಟ್ ನಮ್ಗೆ ಗ್ರ್ಯಾಂಟ್ ಆದರೆ ಆ ಬಸ್ಸನ್ನು ಮ್ಯಾಕ್ಸಿಮಮ್ ಆಗಿ ಓಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅರ್ಥ? ಅದೇ ಸರ್, ಪರ್ಮಿಟ್ ಇದೆ, ನೂಜಾಡಿ ಕಡೆಗೆ ಪರ್ಮಿಟ್ ಇದೆ. ಅಲ್ಲಿಗೆ ಏನಾಯ್ತಂದ್ರೆ 2 ದಿನ 3 ದಿನ ಬಸ್ ಬಿಟ್ರಂತೆ, ಆಮೇಲೆ ಬಸ್ ಇಲ್ಲ. ಅಂದ್ರೆ KSRTC ಬಸ್ಸೇ ಇಲ್ಲ, ಬರೀ ಖಾಸಗಿ ಬಸ್ಗಳು ಮಾತ್ರ ಓಡುತ್ತೆ. ಅಲ್ಲ, ಉಂಟೇನ್ರಿ ಪರ್ಮಿಟ್? ಅಲ್ಲಿ ಬಂದಿದೆ, ಬಸ್ ಬಂದಿದೆ, KSRTC ಬಸ್ ಇದೆಯಾ ಪರ್ಮಿಟ್? ಸ್ಟೇ ಬಂದಿದೆ, ಹೈಕೋರ್ಟಿಂದ ಸ್ಟೇ ತಂದಿದ್ದಾರ. ಸ್ಟೇ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಹೈಕೋರ್ಟಿಂದ ಸ್ಟೇ ಇಲ್ಲ ಅಂದರೆ ನಾನು ಮತ್ತೆ ಬಸ್ ಆಪ್ರೇಟ್ ಮಾಡ್ತೇನೆ. ನೋಡಿಬಿಟ್ಟು ನಾನು ಬಂದಿದ್ದಷ್ಟು ಬಸ್ಸಿಗೆ ಬಂದಿದ್ದೇನೆ, 2 months ಆಯ್ತು ನಾನು ಬಂದು. ಒಂದು ವೇಳೆ ಅವ್ರು ಹೈಕೋರ್ಟಿಂದ ಸ್ಟೇ ತಂದರೆ, ಕೋರ್ಟಿಂದ ಸ್ಟೇ ತಂದು ನಾನೇನು ಮಾಡೋಕ್ಕೆ ಬರೋದಿಲ್ಲ. ಸ್ಟೇ ವೆಕೇಟ್ ಆಗಬೇಕು. ಇಫ್ ಕೇಸ್ ಒಂದು ವೇಳೆ ಸ್ಟೇ ಇಲ್ಲ ಅಂದರೆ, ಒಂದು ವೇಳೆ ಇದ್ದಿದ್ದೇ ಹೋದ ಪರ್ಮಿಟ್ ಇದ್ದಿದ್ದೇ ಹೋದ್ರೆ ನಾನು ಓಡಿಸ್ತಾನೆ ನೆಕ್ಸ್ಟ್ ವಾರ. ಹಾಗಾದ್ರೆ ಆ ಕಡೆ ವಿದ್ಯಾರ್ಥಿಗಳಿಗೆ ಪರಿಹಾರ ಅಲ್ಲ, ಬಸ್ ಸಿಗೋದಿಲ್ವಾ? ನನ್ನ ಸಮಸ್ಯೆ ಅಲ್ಲ, ಅದು ಒಂದು ಸಮಸ್ಯೆ. ಅಂದರೆ ರಾಷ್ಟ್ರೀಕೃತವಲ್ಲದ ಮಾರ್ಗ, ಅದು ನಮ್ಮ ಬೇರೆ ರೂಟಲ್ಲಿ ಬಸ್ ಬಿಟ್ಟಿದ್ದಾರೆ. ಆದ್ರೆ ವ್ಯವಸ್ಥಿತವಾದಂತಹ ಬಸ್ ಇಲ್ವೇ ಇಲ್ಲ. ಯಾಕೆ ಗೊತ್ತುಂಟಾ? ಸಮಯಕ್ಕೆ ಸರಿಯಾಗಿ ಬಸ್ ಬರುವುದೇ ಇಲ್ಲ ಸರ್. ಬೆಳಿಗ್ಗೆ ಯಾವುದೋ ಒಂದು ಸಮಯಕ್ಕೆ ಬಸ್ ಬರುವಂಥದ್ದು, ನಮಗೆ ಎಕ್ಸಾಮಿಗೆ ಬರಲಿಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ ಸರ್. ಅದರಲ್ಲೂ ಸಂಜೆ ಹೊತ್ತಲ್ಲಿ 3:45ಗೆ ನಮಗೆ ಬಸ್ ಇರುವಂಥ 4:45ಗೆ ಕೊನೆಯ ಬಸ್. 4:45 ಆದ್ಮೇಲೆ ಅವನಿಗೆ ಎಲ್ಲಾದ್ರೂ ಬಸ್ ಮಿಸ್ ಆದ್ರೆ ಅವ್ನ ಮನೆಗೆ ಹೋಗ್ಲಿಕ್ಕೆ ಇಲ್ಲ. ಅದರಲ್ಲೂ ಕೂಡ 4:45ಗೆ ಕೆಲವೊಮ್ಮೆ ಆ ಬಸ್ ಬಿಡುವುದೇ ಇಲ್ಲ. ಕೇಳಿದ್ರೆ ಜನ ಇಲ್ಲ, ನೀವು ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅಲ್ಲಿ ನಿಂತಿದ್ರು ಕೂಡ ಬಸ್ ಬರುವುದೇ ಇಲ್ಲ ಸರ್. ಬಸ್ಸಿನ ವ್ಯವಸ್ಥೆ ನಮಗೆ ಸರಿಯಾಗೇ ಇಲ್ಲ. ಇನ್ನು 30 ಭಾಗದಲ್ಲಿ, ಹೊಳೆ ಭಾಗದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ಹೊಳೆ ದಾಟಿ ಆಚೆವರೆಗೂ ಬಂದು ಆಚೆಯಿಂದ ಬಸ್ ಹತ್ಕೊಂಡು ಬರುವಂತ ವ್ಯವಸ್ಥೆ ನಮ್ಮಲ್ಲಿ ಕಂಡು ಬರ್ತದೆ. ಡೈಲಿ 8 ಗಂಟೆಗೆ ಒಂದು ಬಸ್, 8 ಕಾಲಿಗೆ ಒಂದು ಬಸ್. ಅದನ್ನ ಬಿಟ್ಟರೆ 9:45 ಸರ್. 9:45 ಬಸ್ಸಿಗೆ ಹೋಗೋಕ್ಕಾಗುದಿಲ್ಲ. ಅದು ಪ್ರೈವೇಟ್ ಬಸ್. ಅವೆರಡು ಬಸ್ ಬಿಟ್ರೆ ಮತ್ತೆ ಬೇರೆ ಬಸ್ ಇಲ್ಲ. ರಾಮನಗರ, ಗುಡ್ಡೆಂಗಡಿ, ಗುಡ್ಡಮಾಡಿ, ಆಮೇಲೆ ಬಂಟ್ವಾಡಿ, ಹಕ್ಲಾಡಿ, ನೂಜಾಡಿ, ಇಲ್ಲಿಂದ ಹಬ್ಬಪ್ಪ ಅಂದ್ರು 500 ಮಕ್ಕಳಿದ್ರು ಸರ್ ಕುಂದಾಪುರ ಕಾಲೇಜಿಗೆ ಬರುವಂತ ಮಕ್ಕಳು. ಅದ್ರಲ್ಲಿ ಹಬ್ಬಪ್ಪ ಅಂದ್ರು ಏನೋ ತುಂಬಿದ್ರು 250 ಜನ 2 ಬಸ್ ತುಂಬಿಸ್ತಾರೆ. ಉಳಿದ 250 ಜನ ಮಕ್ಕಳು ಹೆಂಗ್ ಬೇಕು ಸರ್? ಅವ್ರಿಗೆ ಪರಿಹಾರ ಅಂತ ಇದು ಆಲ್ರೆಡಿ ಸಾರ್ವಜನಿಕರೆಲ್ಲ ಅರ್ಜಿ ಕೊಟ್ರು, ಇನ್ನೂ ನಮ್ಗೆ ಪರ್ಮಿಟ್ ಸಹ ಕೊಡ್ಲಿಲ್ಲ ಸರ್. ಇದು ಸಾರ್ವಜನಿಕರು, ಇದು ಖಾಸಗಿ ಬಸ್ನವ್ರು ಮಾಡ್ತಿದ್ದು ತಡೇನೋ ಅಥವಾ ಗೌರ್ಮೆಂಟ್ ಇಂದಾನೇ ಈ ತರ ಬರ್ತಿತ್ತು ಎಂತ ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ನೀವು ಪರಿಹಾರ ಹುಡುಕಿ ಕೊಟ್ಟು ಸರ್ ನಮ್ಗೆ. ಸರ್ ಎಂತಂದ್ರೆ ನಾನು ಕೇಳಿದಂತೆ ಇದನ್ನ ಈಗಾಗಲೇ ಅರ್ಧ ಗಂಟೆಯಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ಸಾಲ್ವ್ ಆಗಲಿಕ್ಕೆ ಆಗ್ತಾರೆ ಅದರ ಬಗ್ಗೆ ಗಮನ ವಹಿಸ್ತೇನೆ. ತಾಲೂಕಲ್ಲಿ ಏನು ಸಮಸ್ಯೆ ಅಂತೇಳಿ ನಮಗೂ ಈಗ ಹತ್ರ ಆಗಿದೆ, ಅದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೀನಿ.
ಇರುವಾಗ ಫ್ರೀ ಬಸ್ ಫೆಸಿಲಿಟಿ ಇರಲಿಲ್ಲ. ಇವಾಗ ಫ್ರೀ ಬಸ್ ಫೆಸಿಲಿಟಿ ಇದೆ. ನಂಗೆ ದಿನ ಬೆಳಿಗ್ಗೆ ಬಸ್ ಹತ್ತಲಿಕ್ಕೆ ಆಗುದಿಲ್ಲ. ಸಂಜೆ 3 ಗಂಟೆ ಕಾಲೇಜ್ ಬಿಟ್ಟರೆ 6 ಗಂಟೆ ತನಕ ನಾವಿಲ್ಲ ಲಾಸ್ಟ್ ಸ್ಟಾಪ್ ಶಾಸ್ತ್ರಿ ಸರ್ಕಲ್ ಅಲ್ಲೇ ಇರಬೇಕು. ಯಾವ ಬಸ್ಸು ಹತ್ಲಿಕ್ಕೆ ಆಗುದಿಲ್ಲ. ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ದಿನ 20 ರೂಪಾಯಿ ಕೊಟ್ಟು ಪ್ರೈವೇಟಿಗೆ ಹೋಗುದು ನಾವು. ಪ್ಯಾಸೆಂಜರ್ಸ್ ಜಾಸ್ತಿ ಲೇಡೀಸೇ ಇರೋದ್ರಿಂದ ನಮ್ಗೆ ಯಾವ ಬಸ್ಸು ಹತ್ಲಿಕ್ಕೆ ಆಗುದಿಲ್ಲ. ಕಂಡಕ್ಟರ್ಸ್ ಎಲ್ಲರೂ ಬೈತಾರೆ, ಹತ್ಬೇಡಿ, ರಶ್ 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 ಅನ್ಕೊಂಡು ನಮ್ಗೆ ಬಿಡುವುದೇ ಇಲ್ಲ ಬಸ್ ಹತ್ಲಿಕ್ಕೆ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಬಾಯ್ಸಿಗಂತೂ ಸಂಗಮಲ್ಲಿ ನಮ್ಮ ಕಾಲೇಜ್ ಮಕ್ಕಳಿಗೆ ಬಸ್ ಹತ್ಲಿಕ್ಕೆ ಆಗುದಿಲ್ಲ. ಅವ್ರು 5 ಗಂಟೆ ತನಕ ಅಲ್ಲೇ ಇರ್ತಾರೆ. ಪಾಪ ಸ್ಟೂಡೆಂಟ್ ಪಾಸ್ ಇದ್ರೆ ಅದು ಕೂಡ ವೇಸ್ಟ್. ಅವ್ರಿಗೆ ಬಸ್ ಹತ್ಲಿಕ್ಕೆ ಆಗುದಿಲ್ಲ. ಶಾಸ್ತ್ರಿ ಸರ್ಕಲ್ ಲಾಸ್ಟ್ ಸ್ಟಾಪ್ ಅಲ್ಲೇ ತುಂಬಾ ಬಸ್ ರಶ್ ಇರುತ್ತೆ. ಅವರು ಅದು ವೇಟ್ ಮಾಡಿ ಮಾಡಿ ಕಡೆ ಪ್ರೈವೇಟಿಗೆ ಹೋಗುದು. ದಿನ ನಾವು ಪ್ರೈವೇಟಿಗೆ ಹೋಗುದಂದ್ರೆ ಬಾಯ್ಸ್ ಯಾಕೆ ಸರ್ ಬಸ್ ಪಾಸ್ ಮಾಡಿದ್ದು ವೇಸ್ಟ್ ಅಲ್ವಾ? 1 ಇಯರ್ ಬಸ್ ಪಾಸ್ ವೇಸ್ಟ್ ಅಲ್ವಾ? ನಮಗೆ ಫ್ರೀ ಬಸ್ ಫೆಸಿಲಿಟಿಯಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ಲಿಕ್ಕೆ ಸರ್. ಈ ಫ್ರೀ ಬಸ್ ಫೆಸಿಲಿಟಿ ಇರಲಿ, ಅದು ನಮ್ಮ ಪ್ರಾಬ್ಲಮ್ ಆಗ್ಲಿಕ್ಕಾಗ, ಸ್ಟೂಡೆಂಟ್ಸಿಗೆ ಇದನ್ನ ಪ್ರಾಬ್ಲಮ್ ಆಗ್ಲಿಕ್ಕಾಗ. BBND ಕಾಲೇಜಿಂದ ಬಂದಿದೆ. ನನ್ನ ಸಮಸ್ಯೆ ಅಂತ ನಮ್ಮೂರಲ್ಲಿ ಇರೋದು 2 ಬಸ್. ಒಂದು 8 ಬಸ್, ಒಂದು 8 ಕಾಲಿನ ಬಸ್. ಗುಡ್ಡೆಂಟಿ, ಗುಡ್ಡಮಾಡಿ, ಆಮೇಲೆ ರಾಮನಗರ, ಬಂಟ್ವಾಡಿ, ಹಕ್ಲಾಡಿ, ಮೂಜಾಡಿ ಇತ್ಲ ಸೈಡಿಂದ ಹಬ್ಬ ಅಂದ್ರು ಕುಂದಾಪುರದಲ್ಲಿ ಓದು ಮಕ್ಕಳು 500 ಜನ ಇದ್ರು. 2 ಬಸ್ಸಲ್ಲಿ ಹಬ್ಬ 200ರಿಂದ 250 ಮಕ್ಕಳನ್ನ ಹೆಂಗಾರು ತುಂಬಿದ್ರು. ಇನ್ನು 250 ಮಕ್ಕಳು ಹೆಂಗ್ ಬತ್ರು? ಯಾವ್ದ್ರಲ್ಲಿ ಬತ್ರು? ಇದು ನನ್ನ ಪ್ರಶ್ನೆ. ಇದಕ್ಕೆ ಅವ್ರ ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ಕು. ಗೌರ್ಮೆಂಟ್ ಬಸ್ ಬಿಟ್ರೆ ನಮ್ಗೆ ಅದೊಂದು ಹೆಲ್ಪ್ ಆಗ್ತು. ಗೌರ್ಮೆಂಟ್ ಬಸ್ ಅಲ್ಲಿ ಬಪ್ಪುಕಂತ ವ್ಯವಸ್ಥೆ ಆಗ್ತು ಕಾಲೇಜ್ ಸ್ಟೂಡೆಂಟ್ ಗಳಿಗೆ. ಆ ಬಸ್ ಅಲ್ಲಿ ಸ್ಟೂಡೆಂಟ್ ಅಲ್ಲದೆ ವರ್ಕರ್ಸ್ ಇರ್ತಾರೆ, ದಿನ ಕೂಲಿ ಕೆಲಸ ಮಾಡುವವರು ಇರ್ತಾರೆ. ಅವರೆಲ್ಲರೂ ಅದೇ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಉಳಿದ ಮಕ್ಕಳು ಎಂತ ಮಾಡುದು, ಹೆಂಗ್ ಹೋಗುದು ಎಂಬುದು ನನ್ನ ಪ್ರಶ್ನೆ. ಇದಕ್ಕೆ ಎಲ್ಲರೂ ಸಮಸ್ಯೆ ಪರಿಹರಿಸಿ ಕೊಡ್ಬೇಕಾಗಿ ವಿನಂತಿ. ಅಲ್ಲಿ 7 ಗಂಟೆ ಬಸ್ ಇಟ್ಟಿದ್ದಾರೆ ಸರ್. ಅದು ಯಾರಿಗೆ ಯೂಸ್ ಆಗುತ್ತೆ? ಬೆಳಿಗ್ಗೆ ಎಷ್ಟು ಬೇಗ ಕೆಲಸಕ್ಕೆ ಅಷ್ಟು ಬೇಗ ಹೋಗುತ್ತೆ. ಅವೆಲ್ಲ ಎಲ್ಲಿ ಗೊತ್ತಾ, RTOದಲ್ಲಿ ಒಂದು ಟೈಮಿಂಗ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಆ ಒಂದು ಮೀಟಿಂಗ್ ಅಲ್ಲಿ ನಾವು ನೆಪ ಮಾತ್ರ ಅಲ್ಲಿ ಅರ್ಥ ನಿಮ್ಗೆ ಹೇಳಿತ್ತು. ನಾವು KSRTC ಗೌರ್ಮೆಂಟ್ ನಾವು KSRTC ನೆಪ ಮಾತ್ರ ಇತ್ತು ಬಿಟ್ರೆ ಎಲ್ಲ ಇದು ಮಾಡೋದು ಅವರೇ ಟೈಮಿಂಗ್ಸ್. ಅದು ನೀವೊಂದು ಮನೆಗೆ ಕೊಟ್ಟರೆ RTOಗೆ, ಅಥವಾ ನಮಗೊಂದು ಮನೆಗೆ ಕೊಟ್ಟರೆ ಅದು MLA ಸಾಹೇಬರಿಗೆ ಕೊಟ್ಬಿಟ್ರೆ ಅದನ್ನು ಎಲ್ಲಿ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮಿಗೆ ಪ್ರೆಸ್ ಮಾಡಿ ಕೊಡ್ತಾರೆ. ಒಂದು ವೇಳೆ ನಮ್ಮವರು ಆ ಟೈಮ್ ಬಿಟ್ಟು ಬೇರೆ ಟೈಮಿಂಗ್ ಓಡಿಸಿದ್ರೆ ಏನಾಗ್ತದೆ? ಮಾರಾಮಾರಿ ಆಗ್ತದೆ. ಖಾಸಗಿವರೆಗೂ ನಮಗೂ ನೀವೇನು ಮಾಡ್ತೀರಿ? ನೀವೆಲ್ಲ ಬಸ್ಸಾಗಿ ಬಿಟ್ಟು ಹೋಗ್ತೇವೆ. ಡ್ರೈವರ್ ಕಂಡಕ್ಟರ್ಗೂ ಅವರಿಗೂ ಮಾರಾಮಾರಿಯಾಗಿ ದೊಡ್ಡ ಇದಾಗ್ತದೆ. ಬಿಟ್ಟರೆ ನೀವು ಸಪೋರ್ಟ್ ಮಾಡಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ. ಈ ಥರ ಪ್ರೈವೇಟ್ ಒಂದು ಬಾಯಿ ಬಂದು ಬೈದರೂ ಸಹ ನೀವೇನು ಸಪೋರ್ಟ್ ಮಾಡಲ್ಲ ನಮ್ಗೆ ಗೊತ್ತಿದೆ. ಆದರೂ ನಮ್ಮವ್ರು ಈ ಕೇಸ್ ಬದಲಾವಣೆ ಬೇಕಿದ್ರೆ ನಾನು ಯೋಚನೆ ಮಾಡಿಕೊಡ್ತೇನೆ. ನೀವು RTOದಿಂದ ನನಗೊಂದು ಮನವಿ ಕೊಟ್ಟರೆ, ಈ ಕೇಸ್ RTO ಬಂದು ಕೊಡಬೇಕು ಮನವಿ, ನನಗೊಂದು ಮನವಿ ಕೊಟ್ಟರೆ ಆ ಮನವಿಗೆ ತಕ್ಕದಾಗಿ ಪರ್ಮಿಟ್ ಮಾಡಿ ನಾನು ಯೋಚನೆ ಮಾಡಲಿಕ್ಕೆ ಅಲ್ಲ ಸರ್, ಆದೂರು ಕಡೆ ನಾವು ಪರ್ಮಿಟ್ಗೆ ತುಂಬಾ ಮನವಿ ಕೊಟ್ಟಿದ್ದೀವಿ, ಪೇಪರ್ ಅಲ್ಲೂ ಕೊಟ್ಟಿದ್ದೀವಿ. ಅದಕ್ಕೆ ಏನಾಯ್ತಂದ್ರೆ ಅದು ಅಡ್ಡಿ ಬಂತು ಅಂತ ಏನೋ ಹಾಕಿದ್ರು ಖಾಸಗಿ ವಲಯದಿಂದ. ಅದಕ್ಕೆ ನಾವು ಹೊಣೆಯ ವಿದ್ಯಾರ್ಥಿಗಳ ಹೊಣೆ ಬರ್ತಾರೆ ಸರ್? ಅದಕ್ಕೆ KSRTC ಹೊಣೆ ಅಲ್ಲ. ನಮ್ಮ ಕೆಲಸ ಏನು? ಅರವಣಿಗೆ ಏನು ಬರ್ತದೆ, ಏನು ರಿಲೀಸ್ ಗ್ರ್ಯಾಂಟ್ ಆಗ್ತದೆ, ಆ ಗ್ರ್ಯಾಂಟ್ ಆಗಿದ್ದನ್ನು ಕಾರ್ಯಾಚರಣೆಗೊಳಿಸೋ ಅಷ್ಟು ನಮ್ಮ ಕೆಲಸ ಬಿಟ್ಟರೆ ಅರವಣಿಗೆ ಬಂದರೂ ಮಾತ್ರ ನಮ್ಮ ನೋಡೋದು ನಮ್ಮ ಕೆಲಸ. ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆಲ್ಲ MP ಇಲ್ಲ ಸಾರಿಗೆ ಪ್ರಾಧಿಕಾರ ಮುಖಾಂತರ ಬರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳಿ? ಕೆಲವು ವಿದ್ಯಾರ್ಥಿಗಳು ತುಂಬಾ ವಿದ್ಯಾರ್ಥಿಗಳು ಕ್ಲಾಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಪಾಪ ಮಧ್ಯೆ ಬಸ್ ಸ್ಟ್ಯಾಂಡ್ ಇರ್ತದೆ, ಅಲ್ಲಿ ಬಂಟ್ವಾಳದಿಂದ ಬಸ್ ಬಂದ್ರೆ ಅಲ್ಲಿ ಬೈಂದೂರಲ್ಲಿ ಫುಲ್ ಆಗಿರ್ತದೆ. ಇಲ್ಲಿ ಎಕ್ಸ್ಪ್ರೆಸ್ ಸ್ಟ್ಯಾಂಡ್ ಇರ್ತದಲ್ಲ, ಅಲ್ಲಿ ಹತ್ತಲಿಕ್ಕೆ ಜಾಗ ಇಲ್ಲ ವಿದ್ಯಾರ್ಥಿಗಳಿಗೆ. ಅದು ಹೊತ್ತಿದ್ರೆ ಅಲ್ಲಿ ಮೆಟ್ಟಿನ ಮೇಲೆ ನಿಂತ್ಕೊಳ್ಬೇಕು. ಅದು ನೇತಾಡಿ ಕೆಲವು ಪಾಪ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿರ್ತಾರೆ, ಹೇಗೆ ನಿಂತ್ಕೊಳ್ಳೋದು ಸ್ವಾಮಿ? ಬಿದ್ದರೆ ಯಾರು ಮನೆಯವರಿಗೆ? ಹಾಗೆ ಮತ್ತೆ ಕೇಳಿದ್ರೆ ಹೇಳ್ತಾರೆ, ಕಾರಣಗಳು ತುಂಬಾ ಕೊಡ್ತಾರೆ. ನಮಗೆ ಅದೇ ಬೇಡ, ನಮಗೆ ಪರಿಹಾರ ಬೇಕು, ಬಸ್ ಬೇಕು. ನಮಗೆ ಪರ್ಮಿಟ್ ಇಲ್ಲದ ಕಡೆ ಪರ್ಮಿಟ್ ಬಸ್ ಬೇಕು ಅಷ್ಟೇ. ನಮಗೆ ಸರ್ಕಾರದ ಬಸ್ ಬೇಕು. ಕುಂದಾಪುರ ಮಂಗಳೂರು ಇದು ರಾಷ್ಟ್ರೀಕೃತವಲ್ಲದ ಮಾರ್ಗ. ಈ ಮಾರ್ಗದಲ್ಲಿ ನಾವು ಬಸ್ ಓಡಿಸಬೇಕಾದರೆ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಪರವಾನಗಿ ಬೇಕಾಗ್ತದೆ. ನಾವಿಲ್ಲಿ ಬೇಕಾಬಿಟ್ಟು ನನಗೆ ಇಚ್ಛಾನುಸಾರ ನನಗೆ ಬಸ್ ಒಪ್ಪಂದಿಲ್ಲ. ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಕಂಡೀಷನ್ ಇರ್ತದೆ. ಸೊ ಆನ್ ದಟ್ ಕಂಡೀಷನಲ್ಲಿ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಪರವಾನಗಿ ಸಿಕ್ಕಿದ್ರೆ ನಾವು ಬಸ್ಸನ್ನು ಓಡಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಆಲ್ರೆಡಿ ಕುಂದಾಪುರ ಡಿಪೋದಲ್ಲಿ 160 ಬಸ್ ಇದೆ, ಆಯಿತಾ? ಓವರ್ಲೋಡ್ ಆಗಿದೆ ಡಿಪೋ. ಪ್ರೆಸೆಂಟ್ ಡಿಪೋದಲ್ಲಿ ನೆಕ್ಸ್ಟ್ ಬಸ್ಸುಗಳು ಇದ್ದ ಬಸ್ಸಲ್ಲಿ ಈಗ ಒಂದು ನೆಕ್ಸ್ಟ್ ಒಂದು 3 ಕೊಡುವ ಮೆಮೊರಾಂಡಮ್ ಅಲ್ಲಿ ನಿಮಗೆ ಸಂಬಂಧಪಟ್ಟ ರೂಟ್ ಎಷ್ಟಿದೆ, ನೀವು ಮಕ್ಕಳ ಕರುಣೆ ತೋರಿಸಿ ಎಷ್ಟು ಸಹಾಯ ಮಾಡ್ಬೋದು ಮ್ಯಾಕ್ಸಿಮಮ್ ಮಾಡಿ. ನಾನು ಫೋನ್ ಮಾಡಿದಾಗಲೂ ನಿನ್ನೆ ಹೇಳಿದರು, ಮಾಡ್ತೇನೆ, ನನಗೆ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಿ. ಎರಡನೇ ಉಳಿದದ್ದು ಮೇಡಮ್ ನೋಡಿ, ಇಲ್ಲಿ ನಾವು ಅನುಮತಿ ಕೊಡ್ತೇವೆ, ನನ್ನ ಹತ್ರ ಅರ್ಜಿ ಕೊಡ್ತಾರೆ, KSRTC ಇಲ್ಲಿ ಕೊಡ್ತಾರೆ, ಆದರೆ RTO ಅಲ್ಲಿ ಹೋಲ್ಡ್ ಆಗ್ತದೆ. ಈಗ ನೆಕ್ಸ್ಟ್ ರೌಂಡ್ ನಾವು ಹೋರಾಟ ಅಥವಾ ಮಕ್ಕಳು ಹೋರಾಟ ಮಾಡೋದಿದ್ರೆ ನಾವು RTO ವಿರುದ್ಧ ಮಾಡ್ತೇವೆ. ಮತ್ತು ಅಲ್ಲೆಲ್ಲ ಹೋಗೋದಿಲ್ಲ, ಇಲ್ಲೇ ಕೂತ್ಕೊಳ್ಳೋದು. RTO ಇಲ್ಲಿ ಬರಬೇಕು.
ಪ್ರತಿ ಸರ್ತಿ ಫೋನ್ ಮಾಡಿದಾಗ ಕತೆ ಹೇಳ್ತಾ ಇರೋದು 1 ವರ್ಷದಿಂದ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದಾರೆ. ಸೊ ನಾನು ಹೋರಾಟಕ್ಕೆ ಇಳಿಯೋ ಪರಿಸ್ಥಿತಿ ಬಂದಿದೆ. ಇವತ್ತು ಮಕ್ಕಳು ಹೋರಾಟ, ನಾನು ಅವ್ರಿಗೆ ಬೆಂಬಲಕ್ಕಿದ್ದೇನೆ. ಮಕ್ಕಳು ನಾವು ಸಹಿತ ಈ ಕೆಲವು ಬಸ್ ರೂಟ್ ಯಾವುದಿದೆ, ಇದು ಹಿಂದೆ ABVP ಪ್ರತಿಭಟನೆ ಮಾಡಿ ಹಾಕಿಸಿದಂಥ ರೂಟ್ ಅದು ಗೊತ್ತಿರಲಿಲ್ಲ ನಿಮಗೆ 10 ವರ್ಷದ ಹಿಂದೆ. ಸೊ ಆ ರೂಟ್ಗಳು ಈಗ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದೇವೆ. ಆದರೆ ಈಗ ನೀವು ಹೋರಾಟ ಹೊರಟ ಮೇಲೆ ಮತ್ತೊಂದು 10 ರೂಟ್ ಹೆಚ್ಚಾಗಬೇಕು. ಏನಾಗ್ಬೇಕು ಹೇಳಿ? ರೂಟ್ ಹೆಚ್ಚಾಗಬೇಕು. ಅದು ಒಂದು ದಿವಸ ಪ್ರತಿಭಟನೆ ಮಾಡಿದೆ, ಮಳೆ ನೆಂದೆ, ಬಂದರಿಗೆಲ್ಲ ಬೈದೆ ಅಂದ್ರೆ ಆಗ್ತಿಲ್ಲ. ಆ ಹೋರಾಟ ನಿರಂತರ ಇರ್ತದೆ. ಸೊ ಹಾಗಾಗಿ RTO ನೆಕ್ಸ್ಟ್ ಮೇಡಮ್ ಅಲ್ಲಿ ಇಲ್ಲಿ ಹೋದದ್ದು ಯಾವುದು ತಗೊಳ್ತಾ ಇಲ್ಲ, ಮತ್ತೆ ಏನೇನೋ ಕತೆ ಹೇಳಿ ಹಿಂದೆ ಹಾಕ್ತಾರೆ. ಸೊ 3ನೇ ವಿಷಯ ನೀವು ಹೇಳೋದು ಬರೀ ಫ್ರೀ ಬಸ್ ಬೇಡ, ನಮಗೆ ಬಸ್ ಕೊಡಿ, ಕರೆಕ್ಟ್ ಅಲ್ಲ? ಫ್ರೀ ಬಸ್ ಬೇಡ, ಬಸ್ ಕೊಡಿ ಅಂತೇಳಿ ಅದು ಸರ್ಕಾರದ ಮಟ್ಟ, ಸರ್ಕಾರಕ್ಕೆ ಅರ್ಥ ಆಯ್ಕೆ ಎಲ್ಲವರಿಗೆ ಆ ಒತ್ತಡ ಬರ್ತದೆ. ಸೊ ನಿಮ್ಮ ಇವತ್ತಿನ ಪ್ರತಿಭಟನೆ ಇವರಿಗೆಲ್ರಿಗೂ ಮುಟ್ಟಿತ್ತು, ಜಿಲ್ಲೆಗೂ ಮುಟ್ಟುತ್ತೆ, ರಾಜ್ಯಕ್ಕೂ ಒಂದು ಸಣ್ಣ ಹೋಗಿ ಮುಟ್ಟು ಆಯ್ತಾ. ವಿಧಾನಸಭೆ ಅಧಿವೇಶನ ಶುರುವಾಗುವಾಗ ನಾನು ಅಲ್ಲಿ ಅಧಿವೇಶನದಾಗ ಇರ್ತೇವೆ, ಬೆಂಗಳೂರಿಗೆ ಮುಟ್ಟುತ್ತೆ. ಆದರೆ ನಿಮ್ಮ ಒತ್ತಡ ಎಷ್ಟು ಅನ್ನೋದು ಕಾಣ್ಕ, ಎಲ್ಲರೂ ಜೋರಿರ್ತಾರೆ, ಗೊತ್ತಿರಲಿ ನಿಮಗೆ. ಎಲ್ಲರೂ ದೂರ ನಿಂತ್ಕ ಕಾತಾ ಇದ್ರು, ಕಾಂಬ ಒಂದು ದಿವಸ ಮಾಡಿ ಬಿಡ್ತಾರ ಮಕ್ಕಳು ಅಂತೇಳಿ ಹೇಳಿ. ಸೊ ನೀವೇನಾದ್ರು ಒಂದು ದಿವಸ ಕೂರ್ಕೊಂಡ್ರೆ ನಾಳೆಯಿಂದ ಇವ್ರಿಗೆ ಒತ್ತಡ ಬರ್ತದೆ, ಕೊಡಬೇಡಿ ಅಲ್ಲೆಲ್ಲ ಅಂತೇಳಿ ಎಲ್ಲ ಜೋರಿನಾರೇ ಇಪ್ಪದು. ಹಾಗಾಗಿ ಪ್ರತಿಭಟನೆ ಇವತ್ತಿಗೆ ನ್ಯಾಯ ಇವತ್ತಿಗೆ ಹೇಳಿ, ಈಗ ವಾಪಸ್ ಹೇಳಿ, ಮೇಡಮ್ ಹೇಳಿ, ಒಂದಿಷ್ಟು ದಿವಸ ತಗೊಳ್ಳಿ, ಏನೋ ನಿಮ್ಮ ಲೀಡರ್ಸ್ ಒಂದಿಷ್ಟು ದಿವಸ ತಗೊಳ್ಳಿ. ಅಷ್ಟು ದಿನದೊಳಗೆ ಇರುವ ಪರ್ಮಿಟ್ ಒಳಗೆ ಇವರೇನು ಹೆಲ್ಪ್ ಮಾಡ್ತಾರೆ, ಪರ್ಮಿಟ್ ಹೋಲ್ಡ್ ಆದದ್ದು RTOದವ್ರು ಏನು ಮಾಡ್ತಾರೆ, ಆಮೇಲೆ ಹೊಸ ಪರ್ಮಿಟಿಗೆ ಏನು ಮಾಡ್ತಾರೆ, ಇದಿಷ್ಟು ಹೇಳಿ. ಮತ್ತು ನೀವು ಪ್ರತಿಭಟನೆ ಮಾಡಬೇಕಿದ್ರ ಮೊದಲು 4-5 ಜನ ಶಿಸ್ತೆಗೆ ಹೋಗಿ ಅವ್ರ ಹತ್ರ ಮಾತಾಡಿ